ಹಾಗಾದ್ರೆ ದೆಹಲಿಯಲ್ಲಿ ಆಪ್ ಮಕಾಡೆ ಮಲಗಿದ್ದು ಯಾಕೆ? ಬಿಜೆಪಿ ಗೆಲುವಿನ ಗುಟ್ಟೇನು? ಬನ್ನಿ ನೋಡೋಣ. ಸತತ 2 ಬಾರಿ ದೆಹಲಿ ಗದ್ದುಗೆ ಹಿಡಿದು ಬಿಜೆಪಿ ವಿರುದ್ಧ ಸೆಟೆದು ನಿಂತಿದ್ದ ಆಪ್ 3ನೇ ಬಾರಿಗೆ ಅಧಿಕಾರಕ್ಕೇರಲು ತುದಿಗಾಲಲ್ಲಿ ನಿಂತಿತ್ತು. ಅರವಿಂದ್ ಕೇಜ್ರಿವಾಲ್ ಅಂತೂ 4ನೇ ಅವಧಿಗೂ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಕನಸಿನ ಕೋಟೆಯನ್ನೇ ಕಟ್ಟಿದ್ರು. ಆದ್ರೆ ಕೇಜ್ರಿವಾಲ್ ಅವರ ಕನಸೆ ನುಚ್ಚು ನೂರಾಗಿದೆ. ಆಪ್ನ ಘಟಾನುಘಟಿಗಳ ಸುತ್ತ ಹಗರಣ ಸುಳಿ ಸುತ್ತಿಕೊಂಡಿದ್ದು ಕೇಜ್ರಿ ಪಕ್ಷವನ್ನ ವಿಲವಿಲ ಎನ್ನುವಂತೆ ಮಾಡಿತ್ತು. ಖುದ್ದು ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಅಬಕಾರಿ ಹಗರಣ ಆರೋಪದಲ್ಲಿ ಜೈಲು ಪಾಲಾಗಿದ್ದು ಆಪ್ ಸೋಲಿನ ಕೆಡ್ಡಕ್ಕೆ ಬೀಳೋಕೆ ಕಾರಣ ಎನ್ನಲಾಗ್ತಿದೆ. ಹಾಗಾದ್ರೆ ಆಪ್ ಸೋಲಿಗೆ ಕಾರಣಗಳೇನು ಅಂತ ನೋಡಿದ್ರೆ, ಆಪ್ ನಾಯಕರ ಮೇಲೆ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಬಿದ್ದಿದ್ದು ಬಿಜೆಪಿಗೆ ಪ್ಲಸ್ ಆಯಿತು. ಅಬಕಾರಿ ಹಗರಣ ಆರೋಪದಲ್ಲಿ ಕೇಜ್ರಿವಾಲ್ ಜೈಲು ಸೇರಿದ ಬೆನ್ನಲ್ಲೇ ಬಿಜೆಪಿ ಕೇಜ್ರಿ ವಿರುದ್ಧ ದೊಡ್ಡ ಮಟ್ಟದ ಸಮರ ಸಾರಿತ್ತು. ಚುನಾವಣೆ ಅವಧಿಯಲ್ಲಿ ಶೀಶ್ ಮಹಲ್ ನಿರ್ಮಾಣ ಆರೋಪ, ಪ್ರತಿ ಹಂತದಲ್ಲೂ ಲೆಫ್ಟಿನೆಂಟ್ ಗವರ್ನರ್ ಜೊತೆಗೆ ಸಂಘರ್ಷಕ್ಕೆ ಇಳಿದಿತ್ತು. ಆಪ್ನ 8 ಶಾಸಕರು ಬಿಜೆಪಿ ಸೇರ್ಪಡೆಯಾಗಿ ಶಾಕ್ ನೀಡಿದ್ದು, 10 ವರ್ಷ ಆಡಳಿತ ನಡೆಸಿದ್ರೂ ಕೂಡ ಮಾಲಿನ್ಯಕ್ಕೆ ಮುಕ್ತಿ ಸಿಗದೆ ಇರೋದು ಕೇಜ್ರಿಗೆ ಕಂಟಕವಾಯಿತು. ಇಷ್ಟೇ ಅಲ್ಲದೆ ದೆಹಲಿಯಲ್ಲಿ ಮೂಲಸೌಕರ್ಯ, ನೀರಿನ ಕೊರತೆ ಸಮಸ್ಯೆ ಜನರನ್ನ ಇನ್ನಿಲ್ಲದಂತೆ ಕಾಡಿತು. ಇಂತಹದರ ನಡುವೆ ಕಾಂಗ್ರೆಸ್ನ ಪರಿಗಣಿಸದೆ ಆಪ್ ಮೈತ್ರಿ ನಿರಾಕರಿಸಿದ್ದು ಸೋಲಿಗೆ ಕಾರಣ ಅಂತಾನೆ ಹೇಳಲಾಗ್ತಾ ಇದೆ. ಏನೋ ಬಿಜೆಪಿ ಆಕರ್ಷಕ ಗ್ಯಾರಂಟಿ ಯೋಜನೆಯ ಘೋಷಣೆ ಮಾಡಿ ಜನರ ಮನ ಗೆಲ್ಲುವಂತಾಯ್ತು. ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲಿನ ದೌರ್ಜನ್ಯ ಪ್ರಕರಣ ಕೂಡ ಆಪ್ಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಆಪ್ ಮಣಿಸಿ ಗೆದ್ದು ಬಿಗಿದ ಬಿಜೆಪಿಗೆ ವರವಾಗಿದ್ದೇನು? ಕೇಸರಿ ಗೆಲುವಿಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ದೆಹಲಿಯಲ್ಲಿ ಆಪ್ಗೆ 12 ವರ್ಷಗಳಿಂದ ವಿರೋಧಿ ಅಲೆ ಸೃಷ್ಟಿಯಾಗಿತ್ತು. ಈ ಆಡಳಿತ ವಿರೋಧಿ ಅಲೆಯೇ ಬಿಜೆಪಿಗೆ ವರದಾನ ಆಗಿದ್ದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಮುಖಚಹರೆ ಜನರಿಗೆ ಭರವಸೆ ನೀಡುವಂತೆ ಮಾಡಿದೆ. ಇನ್ನು ಆಪ್ನ ಹಲವು ವಿವಾದಗಳನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡಿತ್ತು. ಶೀಶ್ ಮಹಲ್, ಯಮುನಾ ನದಿ ಸ್ವಚ್ಛತೆ, ಮಾಲಿನ್ಯ ಬಿಜೆಪಿಗೆ ದೊಡ್ಡ ಅಸ್ತ್ರಗಳಾಗಿದ್ವು. 68% ಮಧ್ಯಮ ವರ್ಗದ ಕುಟುಂಬಗಳೇ ಬಿಜೆಪಿಗೆ ಟಾರ್ಗೆಟ್ ಆಗಿದ್ವು. ಆದಾಯ ತೆರಿಗೆ ವಿನಾಯಿತಿ, ಸಿಲಿಂಡರ್ ರಿಯಾಯಿತಿ ದರ, ಮಹಿಳೆಯರಿಗೆ ಹಣ, ವಿದ್ಯುತ್ ಉಚಿತದ ಯೋಜನೆಯ ಲಾಭ, ಆ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಪ್ರಚಾರ ಮಾಡಿದ್ದು ಮತಬೇಟೆಗೆ ಸಹಾಯ ಮಾಡಿದೆ. ಒಳಚರಂಡಿ ಅವ್ಯವಸ್ಥೆ ದೆಹಲಿ ಜನರನ್ನ ಕೆರಳಿಸಿ ಡಬಲ್ ಇಂಜಿನ್ ಸರ್ಕಾರದಿಂದ ಅಭಿವೃದ್ಧಿ ಸಾಧ್ಯ ಅನ್ನೋ ಭರವಸೆ ಜನರಲ್ಲಿ ಬಂದಿದೆ. ಗೆದ್ದೆ ಗೆಲ್ಲುತ್ತೇವೆಂಬ ಕೇಜ್ರಿವಾಲ್ ಆತ್ಮವಿಶ್ವಾಸಕ್ಕೆ ಹಗರಣಗಳ ಆರೋಪಗಳ ಬಿರುಗಾಳಿಯೇ ಸೋಲಿನ ರುಚಿ ತೋರಿಸಿದ್ದನ್ನ ಅಲ್ಲಗೆಳೆಯುವಂತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.